ಬೆಟ್ಟ ಮೈಸೂರಿನ ಅಸ್ಮಿತೆ, ಅದು ನಮ್ಮ ಪಾರಂಪರಿಕ ಹೆಮ್ಮೆಯ ತಾಣ. ಅದು ಅದರ ಪ್ರಾಕೃತಿಕ ಸಂರಚನೆಗೆ, ಧಾರ್ಮಿಕ ಪಾವಿತ್ರ್ಯತೆಗೆ ಮತ್ತು ಅದರ ಸಾಂಸ್ಕೃತಿಕ ರಚನೆಗೆ ಯಾವುದೇ ಧಕ್ಕೆ ಆಗದ ರೀತಿ ಚಾಮುಂಡಿ ಬೆಟ್ಟವಾಗೇ ಉಳಿಬೇಕು. ಅದರ ಧಾರ್ಮಿಕ ಪಾವಿತ್ರ್ಯ ಉಳಿಬೇಕು, ಅದರ ಪ್ರಾಕೃತಿಕ ಸಂರಚನೆ ಉಳಿಬೇಕು. ಚಾಮುಂಡಿ ಬೆಟ್ಟಕ್ಕೆ ಮಾತ್ರ ರೋಪ್ವೇ ಬೇಡ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಅಭಿವೃದ್ಧಿಯ ವಿರೋಧಿಗಳು ಅಲ್ಲ, ರೋಪ್ವೇ ವಿರೋಧಿಗಳು ಅಲ್ಲ. ಅಭಿವೃದ್ಧಿ ಎಂಥದ್ದಿರಬೇಕು ಅಂತಂದರೆ ಸುಸ್ಥಿರವಾದ ಅಭಿವೃದ್ಧಿ ಇರಬೇಕು ಅಂತ ಮಾತ್ರ ಬಯಸ್ತೀವಿ. ವಿನಾಶದ ಅಭಿವೃದ್ಧಿ ಬೇಡ, ನಾಶದ ಅಭಿವೃದ್ಧಿ ಬೇಡ, ಸುಸ್ಥಿರ ಅಭಿವೃದ್ಧಿ ಬೇಕು. ಬೆಟ್ಟದ ಮೇಲೆ ಇರ್ತಕ್ಕಂಥ ಸಕಲ ಜೀವಿಗಳಿಗೂ, ಗಿಡ ಮರ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಪ್ರತಿಯೊಂದೂ ಕೂಡ ಬದುಕೋದಕ್ಕೆ ಅಲ್ಲಿ ಹಕ್ಕಿದೆ. ಆ ಹಕ್ಕನ್ನು ಉಳಿಸ್ಕೊಡ್ಬೇಕು. ಚಾಮುಂಡಿ ಬೆಟ್ಟದ ಅಸ್ಮಿತೆಯನ್ನು ಇದೇ ಮೈಸೂರು ಜಿಲ್ಲೆಯವರೇ ಆದಂಥ ನಮ್ಮೆಲ್ಲರ ಹೆಮ್ಮೆಯ ನಾಯಕ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ರೋಪ್ವೇ ಯೋಜನೆಯನ್ನು ಕೈ ಬಿಡೋದ್ರ ಮೂಲಕ ಆ ಬೆಟ್ಟನ ಸುಸ್ಥಿರ ಅಭಿವೃದ್ಧಿಗೊಳಿಸಿ ಇಡೀ ರಾಷ್ಟ್ರದಲ್ಲೇ ಮಾದರಿ ಪರಿಸರ ಸ್ನೇಹಿ ಬೆಟ್ಟವಾಗಿ ಮಾಡಲಿ ಅಂತ ಹೇಳಿ ಜನವರಿ 2 ಅಥವಾ 3ನೇ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಿ ಎಮ್ ಅವರು ದಾವೋಸ್ ಹೋಗ್ತಾ ಇದ್ದಾರೆ. ದಾವೋಸಿಂದ ಬಂದ ಮೇಲೆ ಕೊಡೋ ಸಾಧ್ಯತೆಗಳಿದ್ದಾವೆ. ಅಂದರೆ ನಮ್ಮ ಥರ ತುಂಬ ಪತ್ರಗಳಿದ್ದಾವೆ. ಮುಖ್ಯಮಂತ್ರಿಗಳು ಅಂದರೆ ಗೊತ್ತಲ್ಲ ನಿಮಗೆ, ಈಗಾಗಲೇ 500-600 ಪತ್ರಗಳಿದ್ದಾವೆ ಭೇಟಿಗೆ ಅಂತ ಕೇಳಿದ್ದಾರೆ. ಅಷ್ಟರ ನಡುವೆನೂ ಕೂಡ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾಧ್ಯಮದವರು ನೀವು ಚೆನ್ನಾಗಿ ಬರೆದರೆ ಖಂಡಿತ ಅವ್ರಿಗೆ ವರದಿ ಹೋಗುತ್ತೆ, ಇಂಟೆಲಿಜೆನ್ಸ್ ರಿಪೋರ್ಟು ಕೂಡ ಹೋಗುತ್ತೆ. ಎಷ್ಟು ವಿರೋಧ ಇದೆ ಅಂತ ಗೊತ್ತಿದೆ. ಭಾಳ ಬೆರಳೆಣಿಕೆಯಷ್ಟು ಮಾತ್ರ ಜನ ಮಾತ್ರ ಇದನ್ನು ಬೇಕು ಅಂತ ಇರ್ಬೋದು. ಹೋಟೆಲ್ ಮಾಲೀಕರ ಸಂಘದವ್ರೂ ನಾವು ಶೀಘ್ರದಲ್ಲೇ ಭೇಟಿ ಮಾಡ್ತಾಯಿದ್ದೀವಿ. ಅವ್ರ ಮನವೊಲಿಸ್ಬೇಕು ಅಂತಲೇ ಕೇಳ್ತಾ ಇದ್ದೀವಿ. ನಾವು ರೋಪ್ವೇ ವಿರೋಧಿಗಳಲ್ಲ. ರೋಪ್ವೇನ ಬೆಟ್ಟಕ್ಕೆ ಮಾತ್ರ ಕೇಳಬೇಡಿ, ಬೆಟ್ಟ ಉಳಿಸ್ಕೊಳ್ಳೋಣ. ಅದೊಂದು ಭಾಳ ಸಣ್ಣ ಬೆಟ್ಟ, ಸೂಕ್ಷ್ಮವಾದ ಬೆಟ್ಟ. ಅದರ ಶಿಲಾರಚನೆ ಒಳಪದರ ಭಾಳ ಸೂಕ್ಷ್ಮವಾಗಿದೆ. ಒಂದು ಜೋರು ಮಳೆ ಹುಯ್ದರೆ ಕುಸ್ತೋಗುತ್ತೆ. ಯಾಕೆ ನಾವು ಅಷ್ಟು ಅಪಾಯಕಾರಿಯಾದಂಥ ತೀರ್ಮಾನಗಳನ್ನ ಮಾಡೋದು? ಜಗತ್ತಿನ ಎಲ್ಲೆಡೆ ಒಂದಲ್ಲ ಒಂದು ಪ್ರಾಕೃತಿಕ ಇವು ನಡೀತಾ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆ ಗುಡ್ಡ ಜರುಗುತ್ತೆ, ಇನ್ನೊಂದು ಕಡೆ ವಿಪರೀತ ಮಳೆ ಆಗ್ತಾಯಿದೆ. ಕಳೆದ ವಾರ ತಮಿಳುನಾಡಲ್ಲಿ ಒಂದು ಊರಲ್ಲಿ 935 ಮಿಲಿಮೀಟ್ರ್ ಮಳೆ ಆಗಿದೆ 24 ಗಂಟೆಗಳಲ್ಲಿ. ಇವೆಲ್ಲ ನಡೀತಾ ಇದ್ದರೂ ಕೂಡ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಅಷ್ಟು ಉದಾಸೀನ ಮಾಡಿದ್ರೆ ಕಷ್ಟ. ನಮ್ಮ ಕಣ್ಣು ಎದುರುಗಡೆನೇ ನಡೀತಾ ಇದೆ. ಏಕೆಂದರೆ ನಮ್ಮ ಈ ಹೋರಾಟದಲ್ಲಿ ಪರಿಸರ ಬಳಗ ಚಾಮುಂಡಿ ಬೆಟ್ಟ ಉಳಿಸಿ ಸಮಿತಿಯ ಪ್ರಯತ್ನಗಳಲ್ಲಿ ನೀವು ಬೆನ್ನೆಲುಬಾಗಿ ನಿಂತಿದ್ದೀರಿ. ಮಾಧ್ಯಮದವರು ಭಾಳ ಉತ್ಸುಕತೆಯಿಂದ ನಮ್ಮನ್ನು ಯಾವಾಗ ಮೀಟಿಂಗ್ ಮಾಡ್ತೀರಿ, ಏನು ತೀರ್ಮಾನ ಮಾಡಿದ್ರಿ ಅಂತ ಅದರ ಹಿಂದಿನ ಕಾಳಜಿ ನಮಗೆ ಅರ್ಥ ಆಗುತ್ತೆ. ನಿಮಗೆಲ್ಲರಿಗೂ ಕೂಡ ಬೆಟ್ಟ ಉಳಿಲಿ ಅನ್ನೋದಿದೆ.